ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಬೆಳ್ಳಿಗೂ ಬಂತು ಬಂಗಾರದ ಬೆಲೆ. ನಿಜ, ಸಿಲ್ವರ್ನ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಯಾಕಂದ್ರೆ ಬೆಳ್ಳಿ ಬೆಲೆ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರತಿ ಕೆಜಿಗೆ 4 ಲಕ್ಷ ರೂಪಾಯಿಯ ಗಡಿಯನ್ನ ದಾಟಿ ದಾಖಲೆಯನ್ನ ಬರೆದಿದೆ. ಕಳೆದ ಮೇ ತಿಂಗಳ ಅಂತ್ಯದಲ್ಲಷ್ಟೇ ಪ್ರತಿ ಕೆಜಿ ಬೆಳ್ಳಿ ಬೆಲೆ ಎಷ್ಟಿತ್ತು ಗೊತ್ತಾ? 1 ಲಕ್ಷ ರೂಪಾಯಿ. ಅಂದ್ರೆ ಜಸ್ಟ್ 8 ತಿಂಗಳ ಅವಧಿಯಲ್ಲಿ ಬೆಳ್ಳಿ ಬೆಲೆಯಲ್ಲಿ ಈ ಪರಿ ಏರಿಕೆಯಾಗಿದೆ. ಸುಮಾರು 3 ಲಕ್ಷ ರೂಪಾಯಿನಷ್ಟು ಏರಿಕೆ ದಾಖಲಾಗಿದೆ. 4 ಲಕ್ಷದ ಗಡಿ ತಲುಪಿದೆ. ಈ ಅಸಾಧಾರಣ ಏರಿಕೆಗೆ ಏನ್ ಕಾರಣ? ಹಾಗಿದ್ರೆ ಬೆಳ್ಳಿ ಹೂಡಿಕೆಗೆ ಸಕಾಲನ? ಏನ್ ಮಾಡಬೇಕಾಗಿದೆ ಬೆಳ್ಳಿ ಪ್ರಿಯರು? ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾಕಾಗಿ ಹಾಗಿದ್ರೆ ಸಿಲ್ವರ್ ರೇಟ್ ಈ ಪರಿ ಜಾಸ್ತಿ ಆಗಿದೆ? 8-9 ತಿಂಗಳಿನಲ್ಲಿ 3 ಲಕ್ಷ ಏರಿಕೆಯಾಗಿ 4 ಲಕ್ಷದ ಗಡಿ ಬಂದು ತಲುಪಿದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಜಿಯೋ ಪೊಲಿಟಿಕಲ್ ಟೆನ್ಷನ್, ಜಾಗತಿಕ ರಾಜಕೀಯ ಅಸ್ಥಿರತೆ. ವಿಶ್ವದ ವಿವಿಧ ಭಾಗದಲ್ಲಿ ಯುದ್ಧ ನಡೀತಾ ಇದೆ, ರಾಜಕೀಯ ಸಂಘರ್ಷಗಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಅಮೆರಿಕ ಚೀನಾ ಸುಂಕ ಸಮರ, ಗ್ರೀನ್ಲ್ಯಾಂಡ್ ವಿವಾದ, ಇದೆಲ್ಲವೂ ಕೂಡ ಸಿಲ್ವರ್ ರೇಟ್ ಮೇಲೆ ಪರಿಣಾಮ ಬೀರುತ್ತೆ. ಹೂಡಿಕೆದಾರರಲ್ಲಿ ಇದು ಭೀತಿ ಹುಟ್ಟಿಸಿರೋದ್ರಿಂದಾಗಿ ಈ ಸಮಯದಲ್ಲಿ ಜನ ಸುರಕ್ಷಿತ ಹೂಡಿಕೆ ಅಂತ ಹೇಳಿ ಬೆಳ್ಳಿ ಮತ್ತು ಚಿನ್ನದ ಮೇಲೆ ಹಣ ಹೂಡ್ತಾ ಇದ್ದಾರೆ. ಅದು ಸಿಲ್ವರ್ ರೇಟ್ ಈ ಪರಿ ಏರಿಕೆಯಾಗೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಇಂಡಸ್ಟ್ರಿಯಲ್ ಡಿಮಾಂಡ್, ಕೈಗಾರಿಕಾ ಬೇಡಿಕೆ ಹೆಚ್ಚಳ ಆಗಿದೆ. ಕೈಗಾರಿಕೆಯಲ್ಲಿ ಸಿಲ್ವರ್ ಹೇಗೆ ಬಳಕೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ಬೆಳ್ಳಿ ಬಳಕೆ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಸೋಲಾರ್ ಪ್ಯಾನಲ್ಸ್ಗೆ, ಈ ಸೌರ ಇಂಧನಕ್ಕೆ, ಸೋಲಾರ್ ಪ್ಯಾನಲ್ಗಳ ತಯಾರಿಕೆಯಲ್ಲಿ ಬೆಳ್ಳಿ ಅತಿ ಮುಖ್ಯ ಆಗುತ್ತೆ. ಜೊತೆಗೆ EV ವೆಹಿಕಲ್ ಇದೆಯಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಗಳು, ಎಲೆಕ್ಟ್ರಿಕ್ ಕಾರುಗಳ ಬ್ಯಾಟ್ರಿ ಮತ್ತು ಸರ್ಕ್ಯೂಟ್ಗಳಲ್ಲಿ ಬೆಳ್ಳಿ ಬೇಕೇ ಬೇಕು. ಮತ್ತೊಂದು ಪ್ರಮುಖವಾಗಿ AI ಮತ್ತು ಸೆಮಿಕಂಡಕ್ಟರ್ಗಳಲ್ಲಿ, ಅಂದರೆ ಈ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಬೆಳ್ಳಿಗೆ ಭಾರಿ ಬೇಡಿಕೆ ಬಂದಿರೋದ್ರಿಂದಾಗಿ ಬೆಳ್ಳಿ ರೇಟ್ ಈ ಪರಿ ಗಗನಕ್ಕೇರ್ಕೊಳ್ತಿದೆ. ಜೊತೆಗೆ ಸಪ್ಲೈ ಡೆಫಿಸಿಟ್ ಇದೆ, ಪೂರೈಕೆ ಮತ್ತು ಬೇಡಿಕೆಯಲ್ಲಿರುವಂತಹ ವ್ಯತ್ಯಾಸ. ಕಳೆದ 4-5 ವರ್ಷಗಳಿಂದ ಬೆಳ್ಳಿ ಉತ್ಪಾದನೆ ಎಷ್ಟಾಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚು ಬಳಕೆ ಹೆಚ್ಚಾಗಿದೆ. ಗಣಿಗಳಿಂದ ಸಿಗುವಂತಹ ಬೆಳ್ಳಿ ಪ್ರಮಾಣ ಕಡಿಮೆಯಾಗ್ತಾ ಇರೋದ್ರಿಂದಾಗಿ ಬೆಳ್ಳಿಯ ಬೆಲೆ ಏರಿಕೆಗೆ ಇದು ನೇರವಾದಂತಹ ಕಾರಣ ಆಗಿದೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಡಿಮಾಂಡ್, ಹೂಡಿಕೆದಾರರ ಆಸಕ್ತಿ, ನಾನಾಗಲೇ ಮಾತನಾಡ್ತಾ ಇದ್ದೆ. ಬೆಳ್ಳಿ ಚಿನ್ನಕ್ಕಿಂತ ಹೆಚ್ಚು ಲಾಭ ಕೊಡ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹೂಡಿಕೆದಾರರು ಮತ್ತು ಈ ಸಿಲ್ವರ್ ETF ಮೂಲಕ ಹೂಡಿಕೆ ಮಾಡ್ತಾ ಇರೋರು ಬೆಲೆಯನ್ನ ರಾಕೆಟ್ ವೇಗದಲ್ಲಿ ಏರಿಸ್ಬಿಟ್ಟಿದ್ದಾರೆ. ಇನ್ನು ಅಮೆರಿಕನ್ ಡಾಲರ್ ಮೌಲ್ಯ ಕುಸಿತ. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕುಸಿದಾಗ ವಿದೇಶಿ ಹೂಡಿಕೆದಾರರಿಗೆ ಬೆಳ್ಳಿ ಅಗ್ಗವಾಗಿ ಕಾಣುತ್ತೆ. ಹಾಗಾಗಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಖರೀದಿಸೋದಕ್ಕೆ ಮುಂದಾಗ್ತಾರೆ. ಅದು ಕೂಡ ಸಿಲ್ವರ್ ರೇಟ್ ಏರಿಕೆಯಾಗೋದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಇನ್ನು ಭಾರತದ ಪ್ರಮುಖ ನಗರಗಳಲ್ಲಿ ಇವತ್ತು ಬೆಳ್ಳಿ ಬೆಲೆ ಎಷ್ಟಿದೆ? ಈ GST ಮತ್ತು ಮೇಕಿಂಗ್ ಚಾರ್ಜಸ್ ಅನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದ್ರೆ ಬೆಳ್ಳಿ ಬೆಲೆ ಬೆಂಗಳೂರಿನಲ್ಲಿ 4,02,500 ರೂಪಾಯಿ 1 ಕೆಜಿಗೆ, ಚೆನ್ನೈನಲ್ಲಿ 4,10,000 ರೂಪಾಯಿ ಕೆಜಿ ಬೆಳ್ಳಿಗೆ. ಇನ್ನು ಮುಂಬೈ, ದೆಹಲಿಯಲ್ಲಿ 1 ಕೆಜಿ ಬೆಳ್ಳಿ ದರ 4,01,000. ಅಂದರೆ ಎಲ್ಲ ಕಡೆ 4 ಲಕ್ಷದ ಗಡಿ ದಾಟ್ ಹೋಗ್ಬಿಟ್ಟಿದೆ. ಹಾಗಿದ್ರೆ ಬರೋ ದಿನಗಳಲ್ಲಿ ಏನಾಗಬಹುದು? ಮುಂದಿನ ದಿನಗಳಲ್ಲಿ ಬೆಲೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಈ ಮಾರುಕಟ್ಟೆ ತಜ್ಞರು, ವಿಶ್ಲೇಷಕರ ಪ್ರಕಾರ ಬೆಳ್ಳಿಯ ಈ ಬುಲ್ ರನ್ ಇದೆಯಲ್ಲ, ಇದಕ್ಕೆ ಕೆಲವು ಪ್ರಮುಖ ಮುನ್ಸೂಚನೆಗಳನ್ನು ಇದು ಕೊಡ್ತಾ ಇದೆ. ಅಂದರೆ ಈ ತಾತ್ಕಾಲಿಕ ಇಳಿಕೆ, ಒಂದಿಷ್ಟು ಕರೆಕ್ಷನ್ ಆಗಬಹುದು. ಯಾಕಂದರೆ ಬೆಲೆ ಒಂದೇ ಸಮನೆ 4 ಲಕ್ಷಕ್ಕೆ ಏರಿರೋದ್ರಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಹೂಡಿಕೆದಾರರು ತಮ್ಮ ಬಳಿ ಇರುವಂತಹ ಬೆಳ್ಳಿಯನ್ನು ಮಾರಾಟ ಮಾಡಿಬಿಡಬಹುದು. ಹಾಗಾಗಿ ಮುಂದಿನ ಕೆಲವು ದಿನಗಳಲ್ಲಿ ಬೆಲೆ ಸ್ವಲ್ಪ ಮಟ್ಟಿಗೆ, ಅಂದರೆ 10,000 20,000 ರೂಪಾಯಿ ಇಳಿಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ದೀರ್ಘಾವಧಿ ಲಾಭ, ಕೈಗಾರಿಕಾ ಕ್ಷೇತ್ರದಲ್ಲಿ ಸೋಲಾರ್ ಮತ್ತು EV ಈ ಕ್ಷೇತ್ರಗಳಲ್ಲಿ ಬೆಳ್ಳಿಯ ಅವಶ್ಯಕತೆ ಹೆಚ್ಚುತ್ತಲೇ ಇರೋದ್ರಿಂದ 2026ರ ಅಂತ್ಯದ ವೇಳೆಗೆ ಬೆಲೆ ಈಗ ಕರೆಕ್ಷನ್ ಆದರೂ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಲುಪಬಹುದು. ಅಂತಹದೊಂದು ಅಂದಾಜನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಿದ್ರೆ ನೀವೇನು ಮಾಡಬಹುದು? ಹೊಸದಾಗಿ ಖರೀದಿ ಮಾಡೋರಿಗೆ ಏನೊಂದಿಷ್ಟು ಗೈಡ್ಲೈನ್ಸ್ ಅಂತ ನೋಡ್ತಾ ಹೋದರೆ ಈ ಬೆಲೆ ಅತ್ಯಂತ ಗರಿಷ್ಠ ಮಟ್ಟದಲ್ಲಿದೆ. ಹೀಗಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡೋ ಮುನ್ನ ಮಾರುಕಟ್ಟೆ ಸ್ವಲ್ಪ ತಣ್ಣಗಾಗೋವರೆಗೆ, ಕರೆಕ್ಷನ್ ಆಗೋವರೆಗೆ ಕಾಯೋದು ಸೂಕ್ತ. ಈಗಾಗಲೇ ಹೂಡಿಕೆ ಮಾಡಿದವರು ಏನು ಮಾಡಬೇಕು? ನೀವು ಕಡಿಮೆ ಬೆಲೆಗೆ ಬೆಳ್ಳಿ ಖರೀದಿ ಮಾಡಿದರೆ ಅದು ಲಾಭವನ್ನು ನಗದೀಕರಿಸ್ಕೊಳ್ಳೋದಕ್ಕೆ, ಅಂದರೆ ಪ್ರಾಫಿಟ್ ಬುಕ್ಕಿಂಗಿಗೆ ಬಹಳ ಉತ್ತಮವಾದಂತಹ ಸಮಯ ಅಂತ ಅನಿಸುತ್ತೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ. ಆದರೆ ಒಂದಂತೂ ಗಮನಿಸಿ, ತಜ್ಞರ ಪ್ರಕಾರ ಬೆಳ್ಳಿ ಬೆಲೆ 4 ಲಕ್ಷ ದಾಟಿದ್ರೂ ಕೂಡ ಇದು ಅತಿಯಾದ ಏರಿಕೆಯಾಗಿರೋದ್ರಿಂದ ಮಾರುಕಟ್ಟೆಯಲ್ಲಿ ಹಠಾತ್ ಏರಿಳಿತ ಉಂಟಾಗೋ ಸಾಧ್ಯತೆ ಇದೆ. ಹೀಗಾಗಿ ಹೂಡಿಕೆ ಮಾಡೋ ಮುನ್ನ ಬಹಳ ಎಚ್ಚರಿಕೆ ಅಗತ್ಯ ಇದೆ.
ಜೊತೆಗೆ ಒಂದು ಸಣ್ಣ ಸಲಹೆ ಕೂಡ ಕೊಡ್ತಾರೆ ಎಕ್ಸ್ಪರ್ಟ್ಸ್. ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವಾಗ ಈ ಸಿಲ್ವರ್ ಬಾರ್, ಸಿಲ್ವರ್ ಕಾಯಿನ್ಸ್ ಇದಕ್ಕಿಂತಲೂ ಹೆಚ್ಚಾಗಿ, ಅಂದರೆ ಈ ಭೌತಿಕ ಬೆಳ್ಳಿಗಿಂತ ಸಿಲ್ವರ್ ETF ಅಥವಾ ಡಿಜಿಟಲ್ ಸಿಲ್ವರ್ ಮೂಲಕ ಹೂಡಿಕೆ ಮಾಡೋದು ಹೆಚ್ಚು ಸುರಕ್ಷಿತ ಮತ್ತು ಸುಲಭ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಸಿಲ್ವರ್ ರೇಟ್ ನಿಜಕ್ಕೂ ಕೂಡ ಈಗ ಬಂಗಾರದ ಯುಗ, ಬಂಗಾರದ ರೇಟ್ಗೆ ಏರ್ತಾ ಇದೆ. ಇನ್ನಷ್ಟು ಏರ್ತಲೇ ಹೋಗುತ್ತಾ ಅನ್ನುವಂತಹ ನಿರೀಕ್ಷೆಗಳಿರುವಂಥದ್ದು. ಹಾಗಾಗಿ ಯೋಚನೆ ಮಾಡಿ, ವಿವೇಚನೆ ಬಳಸಿ ನೀವು ಹೂಡಿಕೆ ಮಾಡೋದು ಬಹಳ ಉತ್ತಮ. ನಮಸ್ಕಾರ.